ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ರಾತ್ರಿ ಅಂತ ಹೇಳಿದ್ರೆ ಅದು ಮಹಾಶಿವರಾತ್ರಿಯ ರಾತ್ರಿ. ವರ್ಷದ ಎಲ್ಲ ರಾತ್ರಿಗಳಲ್ಲಿ ಶಿವರಾತ್ರಿ ಅತ್ಯಂತ ಮೊದಲನೇ ಶ್ರೇಷ್ಠ. ಈ ದಿನದಂದು ವಿನಯ ಭಕ್ತಿ ಶ್ರದ್ಧೆಯಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಎಷ್ಟೋ ಜನ್ಮದ ಪಾಪಗಳು ನಿವಾರಣೆ ಆಗುವಂಥದ್ದು, ಮೋಕ್ಷ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಈ ಶಿವನನ್ನು ಒಲಿಸಿಕೊಳ್ಳಲು ಕೇವಲ ಪೂಜೆ ಮಾಡಿದರೆ ಸಾಲದು, ಅದಕ್ಕೆ ಒಂದು ಕ್ರಮಗಳಿದೆ. ಹಾಗಾದರೆ ಮಹಾಶಿವರಾತ್ರಿಯ ನಂತರ ಶಿವನಿಗೆ ಒಂದು ವಿಶೇಷ ಪೂಜೆ ಸಲ್ಲಿಸುವುದು ಯಾವ ಕ್ರಮಗಳು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಶಿವರಾತ್ರಿಯಂದು ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಸ್ನಾನ ಮಾಡಿ ಮನಸ್ಸಿನಲ್ಲಿ ಶಿವನನ್ನು ನೆನೆಸುತ್ತಾ ಇಡೀ ದಿನ ಉಪವಾಸ ಕಾರ್ಯವನ್ನು ಮಾಡಿ. ಸಾಧ್ಯವಾಗದವರು ಫಲಾಹಾರಗಳನ್ನು ಸೇವಿಸಬಹುದು. ಶಿವನಿಗೆ ಅಭಿಷೇಕ ಪ್ರಿಯ. ಈ ದಿನದಂದು ಪಂಚಾಂಗ ಅಭಿಷೇಕ ಮಾಡಿಸುವಂಥದ್ದು ಶ್ರೇಷ್ಠ. ಪಂಚಾಮೃತ ಅಂತ ಹೇಳಿದ್ರೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ತುಪ್ಪ ಇದರಿಂದ ಅಭಿಷೇಕ ಮಾಡಿ. ಪ್ರತಿ ಅಭಿಷೇಕದ ನಂತರ ಶುದ್ಧ ನೀರಿನಿಂದ ಲಿಂಗವನ್ನು ತೊಳೆಯಿರಿ, ಭಸ್ಮವನ್ನು ಲೇಪಿಸಿ. ಇನ್ನೊಂದು ಶಿವನಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಬಿಲ್ಪತ್ರೆ. 3 ದಳಗಳಿರುವ ಬಿಲ್ಪತ್ರೆಯನ್ನ ಓಂ ನಮೋ ಶಿವಾಯ ಎನ್ನುವ ಮಂತ್ರವನ್ನು ಹೇಳುತ್ತಾ ಲಿಂಗದ ಮೇಲೆ ಅರ್ಪಿಸಿ. ನೆನಪಿಡಿ, ಬಿಲ್ಪತ್ರೆ ಹರಿದಿರಬಾರದು. ಶಿವರಾತ್ರಿಯ ರಾತ್ರಿ 4 ಪ್ರಹಾರಗಳ ಪೂಜೆ ನಡೆಯುವಂಥದ್ದು. ಪ್ರತಿ ಪ್ರಹಾರದಲ್ಲಿ ಶಿವನಿಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡುವುದು ಶ್ರೇಷ್ಠ. ರಾತ್ರಿಯ ಜಾಗರಣೆ ಅಂದ್ರೆ ಕೇವಲ ಎಚ್ಚರ ಇರುವಂಥದ್ದಲ್ಲ, ಶಿವರ ನಾಮಸ್ಮರಣೆಯಲ್ಲಿ ಲೀನವಾಗುವಂಥದ್ದು. ಹಾಗೆ ಶಿವಲಿಂಗದ ಮುಂದೆ ಅಖಂಡ ದೀಪವನ್ನು ಬೆಳಗಿಸಿ. ಈ ಜ್ಯೋತಿಯು ನಿಮ್ಮ ಜೀವನದ ಅಜ್ಞಾನವನ್ನು ಹೋಗಲಾಡಿಸುತ್ತದೆ. ಮೌನವಾಗಿ ಜಾಗರಣೆಯೊಂದಿಗೆ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ತರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸಣ್ಣ ಉಪಯೋಗದಿಂದ ಮಾಡುವಂತ ಕೆಲಸ ಕಾರ್ಯಗಳನ್ನು, ಸಣ್ಣ ಸಣ್ಣ ಪೂಜೆಯು ಸಹ ಶಿವನಿಗೆ ಮೆಚ್ಚುಗೆ ಆಗ್ತದೆ. ಭಕ್ತ ಶ್ರದ್ಧೆಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಿ ಶಿವ ಮೆಚ್ಚುತ್ತಾನೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಂ ನಮೋ ಶಿವಾಯ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.